ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿರುವಂಥದ್ದು ಯಶವಂತ್ ದೇಶಪಾಂಡೆ ಅವರು. ಇವತ್ತು ಸಿಹಿ ಕಹಿ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸಕ್ತೀನಿ. ಸರ್, ನಿಮ್ಮ ಅವರ ಒಡನಾಟ ಹೇಗಿತ್ತು? ನಾವೆಲ್ಲ ರಂಗಭೂಮಿಯಲ್ಲಿ ಸ್ನೇಹಿತರು. ಮತ್ತು ನಮ್ಮ ಯದ್ವಾತದ್ವಾ ಧಾರಾವಾಹಿಗೆ ಅವರು ಸ್ಕ್ರಿಪ್ಟ್ ಬರಿತಾ ಇದ್ರು, ಆ್ಯಕ್ಟ್ ಮಾಡ್ತಿದ್ರು, ಸೀರಿಯಲ್ ಮಾಡಿದ್ದಾರೆ, ನಮ್ಮ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ರೀಸೆಂಟಾಗಿ ನಾವು ಅಮೇರಿಕಾಗೆ ಒಟ್ಟಿಗೆ ಹೋಗಿ ಬಂದ್ವು. ಒಡನಾಟ ಕ್ಲೋಸ್ ಇತ್ತು. ರೀಸೆಂಟ್ ಆಗಿ ನಾನು ಇಂಟರ್ವ್ಯೂಗೆ ಕೇಳಿದಾಗ US ಗೆ ಹೋಗಿ ಬಂದು ಕೊಡ್ತೀನಿ ಅನ್ನುವಂತಹ ಮಾತು ಕೂಡ ಹೇಳಿದ್ರು. ಸಡನ್ ಆಗಿ ಹೀಗಾಗಿರುವಂತ ನಾವು ಇದು US ನಾಟಕ ಮಾಡಕ್ಕೆ ಹೋಗಿದ್ವಿ. ನಾವು ಬಂದು ಒಂದು ವಾರ 10 ದಿವಸ ಆಗಿರ್ಬೋದು ನಾವು ಅಷ್ಟೇ. ಅಷ್ಟರಲ್ಲಿ ಹಿಂಗಾಗಿದೆ. ನಿನ್ನೆ ಸಂಜೆ ಕೂಡ ಮಾತಾಡಿದೆ ಅವ್ರ ಹತ್ರ. ಸರ್, ನಿನ್ನೆ ಅಷ್ಟೇ ಧಾರವಾಡದಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಹೀಗಾಗಿದೆ ಅಂದ್ರೆ ಯಾರಿಗಾದ್ರೂ ನಿನ್ನೆ ಅಷ್ಟೇ ಚೆನ್ನಾಗಿದ್ರಲ್ಲ, ಇವಾಗ ಬೆಳಗ್ಗೆ ಹೀಗಾಗಿದೆ ಅಂದಾಗ ಹಾಗೆ ಆಗುತ್ತೆ. ನಿಮಗೆ ಫಸ್ಟ್ ಕಾಲ್ ಬಂದಾಗ ಎಲ್ಲಿತ್ತು? ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅವ್ರ ಹತ್ರ. ಬೆಳಿಗ್ಗೆ ಸುನೇತ್ರ ಫೋನ್ ಮಾಡಿ ಈ ತರ ಆಗಿದೆ ಅಂದಾಗ ನಂಬಕ್ಕೆ ಆಗದೆ ಇರುವಂತ ಒಂದು ಶಾಕ್ ಅದು. ರಂಗಭೂಮಿಯಲ್ಲಿ ಅವರು ದೊಡ್ಡ ಒಂದು ಕನ್ಸನ್ನೇ ಕಟ್ಕೊಂಡಿದ್ರಂತೆ, ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ರಂತೆ. ನಾನು ಆ ತರ ನಾಟಕ ಮಾಡ್ಬೇಕು, ಸಿನಿಮಾಗಳನ್ನ ಮಾಡ್ಬೇಕು ಅನ್ನುವಂಥದ್ದು. ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ರ ಸರ್? ಇಲ್ಲ, ಅವರು ಒಂದು ಅದ್ಭುತವಾದ ರಂಗಮಂದಿರ ಕಟ್ಟಿದ್ದಾರೆ ಧಾರವಾಡದಲ್ಲಿ. ಮತ್ತು ನಾನು ಅವರು ಸೇರಿ ಒಂದು ನಾಟಕ ಮಾಡಬೇಕು ಅಂತಿದ್ವಿ. ಅದ್ರ ಬಗ್ಗೆನೇ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಅದು ಕಾರ್ಯರೂಪಕ್ಕೆ ಬರಕ್ ಮುಂಚೆ ಹಿಂಗಾಯ್ತು. ನೀವು ಅವರು ತುಂಬಾ ಒಳ್ಳೆ ಒಡನಾಟ ಇರುವ ಸ್ನೇಹಿತರು ಕೂಡ, ಎಲ್ರನ್ನೂ ನಗಿಸ್ತಾ ಇರುವಂತವ್ರು. ಈಗ ನೋಡಿದ್ರೆ ನಗುಮುಖದ ಚಂದ್ರ ಇವಾಗ ಇಲ್ವೇ ಇಲ್ಲ. ಹೆಂಗ್ ನಗು ಮುಖ ಇಟ್ಕೊಳಕ್ ಆಗತ್ರಿ ಅಲ್ವಾ? ಥ್ಯಾಂಕ್ ಯು. ಎಸ್, ಇದಿಷ್ಟು ಸಿಹಿ ಕಹಿ ಚಂದ್ರು ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.